ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೇಂದ್ರ ಸರ್ಕಾರದ ಸಂಸ್ಥೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಯಾರ್ಯಾರಿಗೆ ಅಂತಂದರೆ ಇಂಜಿನಿಯರ್ಸ್ಗೆ, ಎನಿ ಡಿಗ್ರಿ ಹೋಲ್ಡರ್ಸಿಂದ 12th ಪಾಸ್ ಆದವ್ರಿಗೆ ಮತ್ತು ಡಿಪ್ಲೊಮೊ ಹೋಲ್ಡರ್ಸು, ITI ಮತ್ತು 10ನೇ ತರಗತಿ ಪಾಸ್ ಆದವ್ರು ಎಲ್ಲರಿಗೂ ಕೆಲಸ ಇದೆ ಇಲ್ಲಿ ಅಂತ ಅವರು ಹೇಳಿದ್ದಾರೆ. ಈ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟು 28 ಏಪ್ರಿಲ್ 2025 ಅಷ್ಟರ ಒಳಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 18 ವಿವಿಧ ರೀತಿಯ ಹುದ್ದೆಗಳಿದೆ. ಫ್ರೆಷರ್ಸ್ಗೂ ಇದೆ, ಅಂದರೆ ಈಗಷ್ಟೇ ಉತ್ತೀರ್ಣರಾದವ್ರಿಗೆ ಹಾಗೂ ವರ್ಕ್ ಎಕ್ಸ್ಪೀರಿಯನ್ಸ್ ಇರುವವರಿಗೂ ಕೂಡ ಹುದ್ದೆಗಳಿದೆ ಅಂತ ಅವರು ತಿಳಿಸ್ತಿದ್ದಾರೆ. ಮೊದಲನೇದಾಗಿ ಸೈಂಟಿಸ್ಟ್ ಬಿ ಹುದ್ದೆಗೆ ಇಂಜಿನಿಯರ್ಸು ಅಥವಾ MSc ಮಾಡಿರೋರು ಅರ್ಜಿ ಹಾಕ್ಬೋದು. ಸಂಬಳ 56,100 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇದಕ್ಕೆ HRA DA ಎಲ್ಲ ಸೇರಿ ಕೈ ತುಂಬ ಸಂಬಳ ಬರುತ್ತೆ. ಎರಡನೇದು ಅಸಿಸ್ಟೆಂಟ್ ಲಾ ಆಫೀಸರು, ಅದಕ್ಕೆ ಲಾ ಗ್ರ್ಯಾಜುಯೇಟ್ ಜೊತೆಗೆ 5 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಇದಕ್ಕೆ ಬೇಸಿಕ್ ಪೇ ಸ್ಟಾರ್ಟ್ ಆಗೋದೇ 44,900ರಿಂದ ಅದಕ್ಕೆ HRA DA ಎಲ್ಲ ಸೇರಿ ತುಂಬ ಜಾಸ್ತಿ ಸಂಬಳ ಬರುತ್ತೆ. ಮೂರನೇದಾಗಿ ಸೀನಿಯರ್ ಟೆಕ್ನಿಕಲ್ ಸೂಪರ್ವೈಸರು, ಇದಕ್ಕೆ ಇಂಜಿನಿಯರ್ ಆಗಿದ್ದರೆ ಸಾಕು, 44,900ರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಾಲ್ಕನೇದು ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ, ಅದಕ್ಕೆ MSc ಜೊತೆಗೆ 2 ವರ್ಷದ ಅನುಭವ ಇರಬೇಕಾಗತ್ತೆ. ಇದಕ್ಕೆ 35,400 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. HRA DA ಎಲ್ಲ ಸೇರಿ ತುಂಬ ಜಾಸ್ತಿಯೇ ಸಂಬಳ ಬರುತ್ತೆ. ಇನ್ನು ಐದನೇದಾಗಿ ಟೆಕ್ನಿಕಲ್ ಸೂಪರ್ವೈಸರ್ ಅಂತ ಹೇಳಿ, ಅದಕ್ಕೆ ಇಂಜಿನಿಯರ್ ಆಗಿದ್ದರೆ ಸಾಕು, ಅದಕ್ಕೆ 35,400 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಅಸಿಸ್ಟೆಂಟ್ ಅಂತೇಳಿ 6ನೇ ಹುದ್ದೆ, ಅದಕ್ಕೆ ಯಾವುದೇ ಡಿಗ್ರಿ ಆಗಿದ್ದರೂ ಸರಿ, ಜೊತೆಗೆ ಕಂಪ್ಯೂಟರ್ ಟೈಪಿಂಗ್ ಗೊತ್ತಿರಬೇಕು ಅಂತ ಹೇಳಿ ಇದಕ್ಕೆ 35,400ರಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್. ಇನ್ನು 7ನೇದಾಗಿ ಅಕೌಂಟ್ ಅಸಿಸ್ಟೆಂಟ್ ಅಂತ, ಇದಕ್ಕೆ ಕಾಮರ್ಸ್ ಗ್ರ್ಯಾಜುಯೇಟೇ ಅಪ್ಲೈ ಮಾಡಬೇಕಾಗತ್ತೆ. ಜೊತೆಗೆ ಇವರಿಗೆ 3 ವರ್ಷದ ಅನುಭವ ಇರುವುದು ಭಾಳ ಮುಖ್ಯ. 35,400 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ DA HRA ಎಲ್ಲ ಸೇರಿದ್ರೆ ಇನ್ನೂ ಹೆಚ್ಚಿನ ಸಂಬಳ ಸಿಗುತ್ತೆ. ಜೂನಿಯರ್ ಟ್ರಾನ್ಸ್ಲೇಟರ್ನ ಕರೆದಿದ್ದಾರೆ. ಅದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಹಿಂದಿ ಮತ್ತು ಇಂಗ್ಲೀಷಿನ ಬಗ್ಗೆ ಎಲ್ಲ ನಾಲೆಡ್ಜ್ ಇರಬೇಕು, ಓದಿರಬೇಕು ಅಂತ ಹೇಳ್ತಿದ್ದಾರೆ. ಇವರಿಗೆ 35,400ರಿಂದ ಬೇಸಿಕ್ ಸ್ಟಾರ್ಟ್ ಆಗುತ್ತೆ. 9ನೇ ಹುದ್ದೆ ಸೀನಿಯರ್ ಡ್ರಾಫ್ಟ್ಸ್ಮನ್ ಅಂತ, ಅದಕ್ಕೆ ಇಂಜಿನಿಯರ್ ಪ್ಲಸ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಿದ್ದಾರೆ. 35,400 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಜೂನಿಯರ್ ಟೆಕ್ನಿಷಿಯನ್ ಅಂತ, ಅದಕ್ಕೆ ಡಿಪ್ಲೊಮೊ ಪ್ಲಸ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋರು ಅರ್ಜಿ ಹಾಕಬೇಕಾಗತ್ತೆ. ಇದರದ ಬೇಸಿಕ್ಕು 25,500ರಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 11ನೇದು ಸೀನಿಯರ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತ ಹೇಳಿ, ಅದಕ್ಕೆ 12ನೇ PUC ಪಾಸ್ ಆಗಿದ್ರೆ ಸಾಕು, ಪ್ಲಸ್ 3 ವರ್ಷದ ಅನುಭವ ಇರಬೇಕು ಅಂತ ಕೇಳ್ತಿದ್ದಾರೆ. ಇದು ಕೂಡ 25,500ರಿಂದ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಪೇ. ಇನ್ನು 12ನೇದು ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿ, ಇದಕ್ಕೆ ಯಾವುದೇ ಗ್ರ್ಯಾಜುಯೇಷನ್ ಆಗಿದ್ರೂ ಪರವಾಗಿಲ್ಲ, ಜೊತೆಗೆ ಕಂಪ್ಯೂಟರ್ ಟೈಪಿಂಗ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ಅನ್ನೋದನ್ನು ಅವ್ರು ಅಪೇಕ್ಷಿಸ್ತಿದ್ದಾರೆ. 25,500 ಬೇಸಿಕ್ಕು, ಇದಕ್ಕೆ HRA DA ಎಲ್ಲ ಸೇರುತ್ತೆ. ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಹೇಳಿ ಮತ್ತೊಂದು ಹುದ್ದೆ, ಅದಕ್ಕೆ PUC ಆಗಿದ್ದರೆ ಸಾಕು, 25,500 ಬೇಸಿಕ್ ಪೇಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟೆನೋಗ್ರಾಫರ್ 14ನೇ ಹುದ್ದೆ, 12th PUC ಪಾಸ್ ಆಗಿರಬೇಕು ಹಾಗೂ ಶಾರ್ಟ್ ಹ್ಯಾಂಡ್ದೆಲ್ಲ ಸ್ಕಿಲ್ಸ್ಗಳು ಗೊತ್ತಿರಬೇಕು ಅಂತ ಅವರು ಅಪೇಕ್ಷಿಸ್ತಿದ್ದಾರೆ. ಇದಕ್ಕೆ 25,500ರಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಜೂನಿಯರ್ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂತ ಹೇಳಿ 15ನೇ ಹುದ್ದೆ, ಅದಕ್ಕೆ ಸೈನ್ಸ್ನಲ್ಲಿ PUC ಆಗಿದ್ದರೆ ಸಾಕು, ಡಿಗ್ರಿ ಆಗಿದ್ದವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಇದು 19,900 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. 16ನೇದು ಲೋವರ್ ಡಿವಿಷನ್ ಕ್ಲರ್ಕ್ ಅಂತ, ಅದಕ್ಕೆ 12 PUC ಆಗಿದ್ದರೆ ಸಾಕು, ಜೊತೆ ಕಂಪ್ಯೂಟರ್ ಟೈಪಿಂಗ್ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಇದು 19,900 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದಕ್ಕೆ HRA DA ಎಲ್ಲ ಸೇರಿ ಜಾಸ್ತಿ ಬರುತ್ತೆ ಅಂತ. 17ನೇದು ಫೀಲ್ಡ್ ಅಸಿಸ್ಟೆಂಟ್, ಅದಕ್ಕೆ 10ನೇ ಕ್ಲಾಸ್ ಅಥವಾ 12ನೇ ತರಗತಿ ಪಾಸ್ ಆಗಿದ್ದರೆ ಸಾಕು, ಅದಕ್ಕೆ ಬೇಸಿಕ್ ಪೇ 18,000ದಿಂದ ಸ್ಟಾರ್ಟ್ ಆಗುತ್ತೆ. ಕಡೆಯದಾಗಿ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ 10th ಪಾಸ್ ಆಗಿದ್ದರೆ ಸಾಕು ಅಥವಾ ITI ಪಾಸ್ ಆಗಿದ್ದರೂ ಸಾಕು, ಅವರಿಗೆ ಬೇಸಿಕ್ ಪೇ 18,000ದಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹೀಗೆ 18 ಹುದ್ದೆಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ನೀವು ಮತ್ತೊಂದು ತಿಳ್ಕೊಳ್ಬೇಕಾಗಿ
ಬೇಕಾಗಿರೋದೇನು ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇದೆಯೋ ಇಲ್ಲೋ ಅಂತ ಸರ್ಕಾರದ ನಿಯಮದಂತೆ ಎಲ್ಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲಿಕಬಲ್ ಇರುತ್ತೆ. ಇವುಗಳ ಮಾಹಿತಿ, ಹೆಚ್ಚಿನ ಮಾಹಿತಿಗಳೆಲ್ಲ ತಿಳ್ಕೊಳ್ಳೋದು ಎಲ್ಲಿ ಅನ್ನೋದಾದರೆ ನೀವು ಈ ವಿಡಿಯೋನ ಯೂಟ್ಯೂಬ್ ಲಿಂಕ್ ಮುಖೇನನೇ ನೋಡಿದ್ರೆ ವಿಡಿಯೋ ಕೆಳಗೆ ನಿಮಗೆ ಮೋರ್ ಅನ್ನೋ ಪದ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಹೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ 2 ಬಾರಿ ಆದರೂ ಓದಿ ಅಂತ ಹೇಳಿ ಓದಿ ಅರ್ಥ ಮಾಡ್ಕೊಳ್ಳಿ. ಇದು ನಿಮಗೆ ಲಾಸ್ಟ್ ಡೇಟಿಗೆ ಆಲ್ರೆಡಿ ಹೇಳಿದ್ದೇವೆ, 28 ಏಪ್ರಿಲ್ ಅಂತ. ಅಷ್ಟರ ಒಳಗೆ ಅರ್ಜಿ ಸಲ್ಲಿಸಬೇಕು. ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಹುದ್ದೆಗಳಾಗಿದೆ. ಇಲ್ಲಿ ಇಂಜಿನಿಯರ್ಸು, ಡಿಗ್ರಿ ಹೋಲ್ಡರ್ಸು, 12th ಸ್ಟ್ಯಾಂಡರ್ಡ್ ಪಾಸ್ ಆದವರು, ಡಿಪ್ಲೊಮಾ ಹೋಲ್ಡರ್ಸು, ITI ಮತ್ತು 10ನೇ ತರಗತಿ ಪಾಸ್ ಆದವರು ಎಲ್ಲರಿಗೂ ಹುದ್ದೆಗಳ ಅವಕಾಶಗಳಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.